ಗ್ಯಾರಂಟಿ ವಿಷಯ ಇಲ್ಲ, ನನಗೂ ಏನೂ ಆಗೋಲ್ಲ. 100% ನ್ಯಾಚುರಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ, ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮರ್ಸಿಂದ. ಇವತ್ತಿನ ದಿನ ನಮ್ಮ ತೋಟ ಇವಾಗ ಏನು ತೋರಿಸ್ತಾ ಇದ್ದೀರಿ, 11 ಎಕರೆ ಪ್ಲಾಟ್ ಇದು. ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, G9, ಕಬ್ಬು ಮತ್ತು ತರಕಾರಿಲಿ ಏನೇನು ಅಂದರೆ ಎಲೆಕೋಸು ಹಾಕಿದ್ದೀವಿ, ಮೆಣಸಿನ್ಕಾಯಿ ಹಾಕಿದ್ದೀವಿ. ಆಮೇಲೆ ಇವಾಗ ಜಸ್ಟ್ 3 ದಿನ ಆಯಿತು ಕಳಿಂಗ್ಡಿ ಹಾಕಿದ್ದೀರಿ. ಕಲ್ಲಂಗಡಿ ನೋಡ್ಬೋದು, ಇಲ್ಲೇ ಹಾಕಿದ್ದೀವಿ. ಸೊ ಇದು ಕರೆಕ್ಟಾಗಿ 25 ದಿನ ಆಯಿತು ಏಲಕ್ಕಿ. ಆ ಕಡೆ ಪ್ಲಾಟ್ದು 45 ದಿನ ಆಯಿತು. ಬೇರೆ ಬೇರೆ ಬ್ಯಾಚ್ ಇದೆ, ಎಲ್ಲ ನೋಡ್ತಾ ಇದ್ದೀರಾ. ಸೊ ಇವತ್ತಿನ ದಿನ ಎಲ್ಲದಕ್ಕೂ ಒಂದೇ ರಾಮಬಾಣ. ಏನು ಅಂದರೆ ನಮ್ಮ ಲಿಕ್ವಿಡ್ಡು. ನೀವು 1 ಎಕರೆಗೆ 1 ಬಾಕ್ಸ್ ಏನು ತರಿಸ್ಕೊತೀರಾ, ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಎಲ್ಲ ಗಿಡಕ್ಕೂ ನಾವೇನು ಇದಕ್ಕೆ ಬಾಳೆಗೆ ಮಾಡಿಲ್ಲ, ತರಕಾರಿಗೆ ಮಾಡಿಲ್ಲ, ತೆಂಗಿಗೆ ಮಾಡಿಲ್ಲ. ಪ್ರಪಂಚದಲ್ಲಿರೋ ಅಂಥ ಎಲ್ಲ ಗಿಡಕ್ಕೂ ಒಂದೇ ಔಷಧಿ. ಯಾಕಂದರೆ ನಾವು ಇದನ್ನು ಗಿಡಕ್ಕೆ ಕೊಡ್ತಾ ಇಲ್ಲ, ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ. ನಾವು ಇದನ್ನು ಕೊಡ್ತಾ ಇರೋದು ಭೂಮಿಗೆ. ಆ ಭೂಮಿಲಿ ಏನೇ ಬೆಳೆದ್ರು ನಿಮಗೆ ಫಸ್ಟ್ ಕ್ಲಾಸಾಗಿ ಬೆಳೆಯುತ್ತೆ. 100% ಗ್ಯಾರಂಟಿ. 5 ವರ್ಷದಿಂದ 1 ಎಕರೆ ಮಾಡಿದ್ದು, ಇವತ್ತು 25-30 ಎಕರೆ ನಾವೇ ಮಾಡ್ತೀರಿ. ಪ್ಲಸ್ ಸಾವಿರಾರು ಜನ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾಡ್ತಾಯಿದ್ದಾರೆ. ಸೊ ಇವಾಗ ನಮ್ಮ ಮ್ಯಾಜಿಕ್ಕು, ಒಂದು ಬಾಕ್ಸು ನೀವು ತರಿಸ್ಕೊಂಡಿದ್ದೀರಾ. 1 ಬಾಕ್ಸಲ್ಲಿ ನಿಮಗೆ 15 ಬಾಟ್ಲ್ ಇರುತ್ತೆ, ಚಿಕ್ಕದು. ನೀವು ನೋಡ್ಬೋದು, 100 ml ಬಾಟ್ಲು. ಇದು 15 ಬಾಟ್ಲ್ ಇರುತ್ತೆ. ಈ 15 ಬಾಟ್ಲನ್ನು 1 ಡ್ರಮ್ಮಿಗೆ ಹಾಕಬೇಕು. 1 ಎಕರೆಗೆ ನಾನು ತೋರಿಸ್ತಾ ಇದ್ದೀನಿ. ಎಷ್ಟು ಎಕರೆ ಇದೆಯೋ ನೀವು ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1 ಬಾಕ್ಸನ್ನು 500 ಲೀಟ್ರ್ ಮಾಡ್ಕೊಬೇಕು. 1 ತಿಂಗಳಲ್ಲಿ 1 ಸತಿ ಬುಡಕ್ಕೆ ಹಾಕೋದು, 1 ಸ್ಪ್ರೇ. ಸೊ 1 ಸತಿ 500 ಲೀಟ್ರ್ ಮಾಡ್ಕೊಂಡ್ರೆ ಬುಡಕ್ಕೆ ಹಾಕೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ 1 ಎಕರೆ ಬಾಳೆ ಇದ್ದರೆ 1 ಬಾಕ್ಸಲ್ಲಿ ನಿಮಗೆ 1000 ಗಿಡಕ್ಕೆ ಹಾಕ್ಬೋದು. ತರಕಾರಿ ಇದ್ದರೆ ನಿಮಗೆ 1 ಎಕರೆಗೆ ಡ್ರಿಪ್ಪಲ್ಲಿ ಬಿಡೋಕ್ಕೆ 1 ಬಾಕ್ಸು, ಕಬ್ಬಿದ್ರು 1 ಬಾಕ್ಸು. ಯಾವುದಕ್ಕೆ ಎಷ್ಟೆಷ್ಟು ಹಾಕಬೇಕು ನಿಮಗೆ ಅದ್ರದ್ದು ಮಾಹಿತಿ ಇದೆ. ಇಲ್ಲದೇ ಇರೋರು ಕೆಳಗಿರೋ ಅಂಥ ನಂಬರಿಗೆ ಫೋನ್ ಮಾಡಿ, ನೀವು ಯಾವ್ದು ಬೆಳೀತಾ ಇದ್ದೀರಾ ಅದ್ರ ಪ್ರಕಾರ ನಾನು ಹೇಳ್ತೀನಿ ನಿಮಗೆ ಏನೇನು ಮಾಡಬೇಕು ಅಂತ. ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇದೆಲ್ಲ ನಂಬರಿಂಗ್ ಇರುತ್ತೆ 1 ರಿಂದ 15. ಇವಾಗೆಲ್ಲ ತಕ್ಕೊಳ್ಳೋಣ ಸುರೇಶ್ ಅವರೇ. ಸೊ ನಿಮಗೆ ಬೇಕಾಗಿರೋದು 1 ಬಾಕ್ಸು, 200 ಲೀಟ್ರ್ ಡ್ರಮ್ ತಗೊಳ್ಳಿ. ಅದು ಟ್ಯಾಪ್ ಓಪನ್ ಮಾಡಿ ಅಷ್ಟರಲ್ಲಿ ಬಿಡಿ. ಸೊ 200 ಲೀಟ್ರ್ ಡ್ರಮ್ಮು. ಸೊ ನೀವು ನೋಡಿದ್ದೀರಾ, ನಾವು ಇವಾಗ 11 ಎಕರೆ ಇರೋದ್ರಿಂದ ನಮ್ಮೊಂದು 25 ಡ್ರಮ್ ಇದೆ. ಸೊ ಬೇರೆ ಡ್ರಮ್ಮನ್ನು ಕನ್ಫ್ಯೂಸ್ ಮಾಡ್ಕೊಬೇಡಿ. ನೀವು ತೊಗೊಬೇಕಾಗಿರೋದು 200 ಲೀಟ್ರ್ ಡ್ರಮ್ಮು. 500 ಲೀಟ್ರ್ ಇರೋರು 200 ಲೀಟ್ರ್ ಮಾತ್ರ ನೀರು ತುಂಬಿಸ್ಕೊಳ್ಳಿ. 200 ಲೀಟ್ರ್ ಇರೋರು ನೋಡ್ಬೋದು, ಇಲ್ಲಿ ನೀವು ಒಂದು 5 ಇಂಚು ನೀರು ಬಿಟ್ಟು ತುಂಬಬೇಕು. ಫುಲ್ ತುಂಬಿದ್ರೆ ಏನಾಗುತ್ತೆ, ಇದು ಜೀವಾಣುಗಳು ಫರ್ಮೆಂಟೇಷನಲ್ಲಿ ಇಲ್ಲಿ ಕೆನೆ ಥರ ಹುಕ್ಕುತ್ತೆ. ದೋಸೆ ಹಿಟ್ಟಲ್ಲಿ ಹಾಕಿದಾಗ ಹೆಂಗೆ ಹುಕ್ಕುತ್ತೆ ಅದೇ ಥರ ಹುಕ್ಕುತ್ತೆ. ಸೊ ಹಾಗಾಗಿ ನೀವು 5 ಇಂಚನ್ನ ಬಿಟ್ಕೊಳ್ಳಿ. ಸೊ ನೀರು ತುಂಬಿಸ್ಕೊಳ್ಳಿ 200 ಲೀಟ್ರ್ ಡ್ರಮ್ಮು. ಸೊ ಇವಾಗ ನಾವು 2 kg ಬೆಲ್ಲ ತೊಗೊಂಡಿದ್ದೀರಿ. ಸೊ ಇಷ್ಟು ದಿನ ಸಾವಯವ ಬೆಲ್ಲ ಸಿಗೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಈ ಸತಿಯಿಂದ ನಾವೇ ಕೊಡ್ತಾಯಿದ್ದೀರಿ, ಸಾವಯವ ಬೆಲ್ಲನೂ ನಾವೇ ಕೊಡ್ತಾಯಿದ್ದೀವಿ. ಆಮೇಲೆ ನೀವು ತೊಗೊಬೇಕಾಗಿರೋದು 2 kg ಬೆಲ್ಲದ ಜೊತೆ 2 kg ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಅಂದರೆ ವೀಕ್ಷಕರೇ, ನೀವು ಬಜ್ಜಿ ಮಾಡೋಕ್ಕೆ ಏನು ಕಡಲೆ ಹಿಟ್ಟು ಯೂಸ್ ಮಾಡ್ತೀರಾ, ಆ ಕಡಲೆ ಹಿಟ್ಟನ್ನ ಯೂಸ್ ಮಾಡಬೇಕು. ಸೊ ಕಡಲೆ ಹಿಟ್ಟು ಬಿಟ್ಟು ಬೇರೆದು ಹಾಕ್ಬೇಕಾ, 128 ಕ್ವೆಶನ್ ಇರುತ್ತೆ ನಿಮಗೆ. ಇದನ್ನು ಬಿಟ್ಟು ಏನೂ ಮಾಡಬೇಡಿ ದಯವಿಟ್ಟು. ಇವಾಗೇನು ನೋಡಿ, ಇದು ಕಡಲೆ ಹಿಟ್ಟು. ಸೊ ಇದನ್ನು ಬಿಟ್ಟು ಅದು ಮಾಡ್ಬೋದಾ ಇದು ಮಾಡ್ಬೋದಾ ಅಂತ 1000 ಜನ 1000 ಕ್ವೆಶನ್ ಕೇಳಿದ್ರೆ ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ಒಂದೇ ಫಾರ್ಮುಲಾಗೆ ಒಂದೇ ಸೊಲ್ಯೂಷನ್ನು. ನಾನು ಇವಾಗೇನು ತೋರಿಸ್ತಾ ಇದ್ದೀನಿ ಅದನ್ನು ಬಿಟ್ಟು ದಯವಿಟ್ಟು ಬೇರೆ ಏನೂ ಮಾಡೋ ಹಾಗಿಲ್ಲ. ಈ ಡ್ರಮ್ಮನ್ನು ನೀವು ಒಂದು ಮರದ ಕೆಳಗಡೆ ಇಟ್ಕೊಬೇಕು. ನೋಡಿ, ನಮ್ಮದು ತೆಂಗಿನ ಮರ ಇದೆ. ತೆಂಗಿನ ಮರ ಕೆಳಗಡೆ ಶೇಡಿಗೆ ಇಟ್ಕೊಂಡಿದ್ದೀರಿ. ಶೇಡ್ ಇಲ್ಲದೇ ಇರೋರು ಈ ಡ್ರಮ್ಮನ್ನು ಎಲ್ಲ ರೆಡಿ ಮಾಡಾದ್ಮೇಲೆ ಮೇಲ್ಗಡೆ ಒಂದು ಚೀಲ ಇಲ್ಲಾಂದರೆ ತೆಂಗಿನ ಗರಿ, ನೋಡಿ ಈ ಥರ ತೆಂಗಿನ ಗರಿ ಇಡ್ಬೋದು. ಇದು ಆಲ್ರೆಡಿ ನಾವು ಮಾಡಿಟ್ಟಿದ್ದೀವಿ. ಸೊ ಬನ್ನಿ, ಇವಾಗ 15 ಬಾಟ್ಲನ್ನು ಓಪನ್ ಆಗಿದೆ, ಇಟ್ಕೊಳ್ಳಿ. ಸೊ ವೀಕ್ಷಕರೇ, ಇದೇನೆಂದರೆ ಇದು ತುಂಬ ಟೈಟಾಗಿ ನಾವು ಫಿಕ್ಸ್ ಮಾಡಿರ್ತೀರಿ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದನ್ನು ನಾವು ತುಂಬ ಟೈಟಾಗಿ ನಾವು ಮುಚ್ಚಿರ್ತೀರಿ, ಮುಚ್ಚಲ ಲೀಕ್ ಆಗಬಾರ್ದು ಅಂತ.
ಸೊ ಹಾಗಾಗಿ ನೀವು ಒಂದು ಸ್ಕ್ರೂ ಡ್ರೈವರ್ ತೊಗೊಳ್ಳಿ. ಸ್ಕ್ರೂ ಡ್ರೈವರಲ್ಲಿ ಇಲ್ಲಿ ಏನು ಮೈನಸ್ ಇರುತ್ತೆ ಶಾರ್ಪ್ ಆಗಿರೋ ಅಂಥದ್ದು, ಅದನ್ನು ಇಟ್ಟು ಇದು ಮೇಲ್ಗಡೆ ಒಂದು ಇಲ್ಲಿ ತೋರಿಸಿ, ತಲೆ ಮೇಲ್ಗಡೆ ಒಂದು ಏಟ್ ಹಾಕ್ಬೇಕು ಹಿಂಗೆ ನೋಡಿ. ಆವಾಗ ನಿಮಗೆ ಗ್ಯಾಸ್ ಔಟ್ ಆಗುತ್ತೆ. ಆಮೇಲೆ ಈ ಒಳಗಡೆ ಇರೋಂಥ ಗ್ಯಾಸು ಹಂಗೆ ತೆಗಿಯೋಕೆ ಹೋದರೆ ಅದು ಪಟ್ ಅಂತ ಎಗರುತ್ತೆ, ಮುಖಕ್ಕೆ ಕಣ್ಣಿಗೆ ಬೀಳ್ಬೋದು, ಹುಷಾರು. ಸೊ ನೋಡ್ಬೋದು ನೀವು, ಈ ಥರ ಹಾಕಿ ತೆಗೆದು ಹಿಂಗೆ ಎಬ್ಬಿಟ್ರೆ ಬರುತ್ತೆ. ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಈಸಿ ಅಂತ ಏನು ಆಗದೇ ಇರೋ ಅಂಥದ್ದೇನು ಅಷ್ಟು ಕಷ್ಟ ಇಲ್ಲ, ಈಸಿ ಇದೆ. ಸೊ ಇದನ್ನು ಇದು ಒಳಗಡೆ ಹಾಕೋಣ. ನಾನು ಓಪನ್ ಮಾಡಿ ಹತ್ರ ಬನ್ನಿ, ಸೌಂಡ್ ಕೇಳಿಸ್ಲಿ. ಸೊ ನಿಮಗೆ ಸೌಂಡ್ ಕೇಳಿಸ್ತಾ ಇದೆ ಅನ್ಬೋದು. ಒಳಗಡೆ ಇರೋಂಥ ಗ್ಯಾಸು ಆಚೆ ಬರಬೇಕು. ಸೊ ಗ್ಯಾಸ್ ಆಚೆ ಬಂದಾಗ ನೀವು ಇದನ್ನೇ ಹಿಂಗೆ ಎಬ್ಬಿಟ್ರೆ ನೋಡಿ ತುಂಬ ಈಸಿ. ಸ್ವಲ್ಪ ಕಷ್ಟ ಆಗ್ಬೋದು, ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ಇದು ಟ್ರಾನ್ಸ್ಪೋರ್ಟಲ್ಲಿ ಲೀಕ್ ಆಗಬಾರ್ದು ಅಂತ ಗಟ್ಟಿ ಇರುತ್ತೆ. ಸೊ ವೀಕ್ಷಕರೇ, ಇಲ್ಲಿ ಮೇಯ್ನ್ ಏನಂದರೆ 15 ಬಾಟ್ಲನ್ನು ಒಂದೇ ಡ್ರಮ್ಗೆ ಹಾಕಬೇಕು. ಎಷ್ಟೊಂದು ಜನ ಏನು ಅಂದ್ಕೊಂಡಿದ್ದಾರೆ, ಇಲ್ಲಿ ಅರ್ಧ ಎಕರೆ ಇನ್ನೊಂದು ಕಡೆ ಅರ್ಧ ಎಕರೆ ಇದ್ದರೆ ಇಲ್ಲಿ ಇಲ್ಲೊಂದು 6-7 ಬಾಟ್ಲ್ ಹಾಕ್ಬಿಟ್ಟು ಇನ್ನೊಂದು ಕಡೆ 6-7 ಬಾಟ್ಲ್ ಹಾಕ್ಬಿಟ್ರೆ ಆಗಲ್ಲ. ಈ 15 ಬಾಟ್ಲಲ್ಲೂ ಬೇರೆ ಬೇರೆ ಥರ ಜೀವಾಣುಗಳಿದ್ದಾವೆ. 100% ನ್ಯಾಚುರಲ್, 100% ನಾನೇ ರೆಡಿ ಮಾಡಿರೋ ಅಂಥದ್ದು. ಇಲ್ಲಿ ಯಾವುದೂ ವಿಷ ಇಲ್ಲ, 100% ಅಂತ ಗ್ಯಾರಂಟಿ ಕೊಡ್ತೀನಿ. ನೋಡ್ತಾ ಇದ್ದೀರಾ ನೋಡಿ, ಗ್ಯಾರಂಟಿ ವಿಷ ಇಲ್ಲ, ನನಗೂ ಏನೂ ಆಗಲ್ಲ. 100% ನ್ಯಾಚುರಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ 15 ಬಾಟ್ಲನ್ನು ಹಾಕಬೇಕು ವೀಕ್ಷಕರೇ. ಸೊ ಈ ಡ್ರಮ್ಮಲ್ಲಿ ನಿಮಗೆ ಕೆಮಿಕಲ್ ಡ್ರಮ್ ಬಂದಿರೋದ್ರಿಂದ ನೀವು ಫಸ್ಟ್ ಟೈಮ್ ಹೊಸ ಡ್ರಮ್ ತೊಗೊಂಡಿದ್ರೆ ಅದನ್ನು ನೀಟಾಗಿ ತೊಳ್ಕೊಬೇಕು. ಬೇರೆ ಕೆಮಿಕಲ್ ಯೂಸ್ ಮಾಡಿರೋರು ದಯವಿಟ್ಟು ಡ್ರಮ್ನ ನೀಟಾಗಿ ತೊಳ್ಕೊಬೇಕು. ಇದು ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಜೀವಾಣುಗಳು. ಸೊ ಈ ಜೀವಾಣುಗಳು ಜೀವ ಇರೋದ್ರಿಂದ 1% ಕೆಮಿಕಲ್ ಇದ್ದರೂ ಇದರಲ್ಲಿರೋದೆಲ್ಲ ಸತ್ತೋಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲದನ್ನು ತೊಳ್ಕೊಂಡು ನೀಟಾಗೆ ತೊಳ್ಕೊಂಡು ಹಾಕಬೇಕಾಗಿದೆ. ಸೊ ಬೆಳಗ್ಗೆ ಹಾಕ್ಬೇಕಾ, ಸಾಯಂಕಾಲ ಹಾಕ್ಬೇಕಾ, ಯಾವಾಗ ಬೇಕಾದ್ರೂ ಹಾಕ್ಬೋದು. ಒಟ್ಟಿನಲ್ಲಿ ಇದು ಹಾಕಿ ನಾವು 5 ದಿನ ಬಿಡಬೇಕಾಗಿದೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ನೀವು ರೆಡಿ ಆಗಬೇಕಂದ್ರೆ ಕಡಲೆ ಹಿಟ್ಟು 2 kg, ಆಮೇಲೆ ಬೆಲ್ಲ 2 kg. 2 kg ಅಂದರೆ 2 kg ಹಾಕಿ. ಎಷ್ಟೊಂದು ಜನ ತಿರ್ಗಾ 5 kg ಹಾಕಿದ್ರೆ ಜಾಸ್ತಿ ಆಗುತ್ತೆ, ಖಂಡಿತ ಆಗೋಲ್ಲ. 1 kg ಹಾಕಿದ್ರೂ ಕಮ್ಮಿ ಆಗುತ್ತೆ. 2 kg ಎಷ್ಟು ಅಷ್ಟು ಹಾಕಿದ್ರೆ ಸಾಕು. ಇವಾಗ ನಾವು 15 ಬಾಟ್ಲನ್ನು ಹಾಕಿದ್ದೀವಿ. ಆಮೇಲೆ ಇದೆಲ್ಲ ತೆಗ್ದ್ಬಿಡೋಣ. ಸೊ ಇದನ್ನೆಲ್ಲ ಒಂದು ಕಡೆ ಹಾಕ್ಕೊಳ್ಳಿ, ಬಾಟ್ಲುಗಳ್ನೆಲ್ಲ. ಅದು ಇದೇ ತಂದುಬಿಡಿ. ಸೊ 15 ಬಾಟ್ಲಲ್ಲಿ ಎಲ್ಲ ಥರ ಜೀವಾಣುಗಳು ಹಾಕಿದ್ದೀರಿ. ಬೋರ್ವೆಲ್ ನೀರೇ ಯೂಸ್ ಮಾಡಿ.
ಕಾಲುವೆಲಿ ಬರೋ ಅಂಥ ನೀರು ಯೂಸ್ ಮಾಡಬೇಡಿ, ಯಾಕಂದರೆ ಅದರಲ್ಲೆಲ್ಲ ಕೆಮಿಕಲ್ಲು ಬೇರೆ ಕಡೆಯಿಂದ ಬಂದಿರೋ ಕಚಡಗಳೇ ಇರುತ್ತೆ. ಸೊ 2 kg ಬೆಲ್ಲ, ಸಾವಯವ ಬೆಲ್ಲ, 100% ನ್ಯಾಚುರಲ್ಲು, 100% ಆರ್ಗ್ಯಾನಿಕ್ಕು. ವಾ ಸೂಪರಾಗಿದೆ. ಉದ್ದೇಶ ಎಷ್ಟೇ, ಕೆಮಿಕಲ್ ಫ್ರೀ. ನಾವೇನಕ್ಕೆ ಹಾಕಬೇಕು ಅಂದರೆ, ಬೆಲ್ಲದಲ್ಲೂ ಎಷ್ಟೊಂದು ಕಲರ್ ಬೆಲ್ಲ ಇರುತ್ತೆ. ಎಲ್ಲೂ ಸಿಗದೇ ಇರೋರು ನಮ್ಮ ಹತ್ರನೇ ತೊಗೊಳ್ಳಿ, ನಾವೇ ಕಲಿಸ್ಕೊಡ್ತಾಯಿದ್ದೀರಿ. ಯಾಕಂದರೆ ಅಂಗಡಿಲಿ ತೊಗೊಳೋ ಬೆಲ್ಲಲ್ಲಿ ಕೆಮಿಕಲ್ ಇದ್ದರೆ ತಿರ್ಗಾ ಜೀವಾಣುಗಳು 100% ನಿಮಗೆ ರೆಡಿ ಆಗಲ್ಲ. ಸೊ 2 kg ಬೆಲ್ಲ ಹಾಕಿ, ಆಮೇಲೆ 2 kg ಕಡಲೆ ಹಿಟ್ಟು. ಸೊ 2 kg ಕಡಲೆ ಹಿಟ್ಟನ್ನ ನಾವು ಒಂದು ಬಟ್ಟೆಲಿ ಹಾಕಿಡಬೇಕು. ಸೀರೆ ಬಟ್ಟೆ ತಗೊಳ್ಳಿ, ತುಂಬ ತೆಳು ಇದ್ದರೆ ನಿಮಗೆ ಸೀರೆ ಆಗಲಿ, ಬಟ್ಟೆ ಆಗಲಿ, ಲುಂಗಿ ಆಗಲಿ ತುಂಬ ತೆಳು ಇದ್ದರೆ ಅದು ಕಟ್ಟಾಗಿ ಹೋಗುತ್ತೆ. ಸೊ ಹಾಗಾಗಿ ಒಂದು ಬಟ್ಟೆಲಿ ಕಟ್ಟಬೇಕು. ಉದ್ದೇಶ ಏನಪ್ಪ ಅಂತಂದರೆ, ನಾವು ಡ್ರಿಪ್ಪಲ್ಲಿ ಬಿಡೋದ್ರಿಂದ ಅರ್ಧ ಕೆ ಜಿ ಡಬ್ಬ, ಸೊ 2 kg ಹಾಕ್ಕೊಳ್ಳಿ. ಸೊ ಉದ್ದೇಶ ಏನಪ್ಪ ಅಂದರೆ, ನಾವು ಡ್ರಿಪ್ಪಲ್ಲಿ ಬಿಡೋದ್ರಿಂದ ಈ ಕಡಲೆ ಹಿಟ್ಟು ಅಂಶ ನಿಮಗೆ ಡ್ರಿಪ್ಪಲ್ಲಿ ಸಿಗಾಕೊಂಡ್ರೆ ನಿಮಗೆ ಡ್ರಿಪ್ಪು ಬ್ಲಾಕ್ ಆಗುತ್ತೆ. ಸೊ ನಾವು ಬಾಳೆಗೆಲ್ಲ ಕೈಯಲ್ಲೇ ಹಾಕೋದು 3 ತಿಂಗಳು. ಸೊ ಡೈರೆಕ್ಟಾಗಿ ಕೈಯಲ್ಲಿ ಹಾಕೋರು ನೀವು ಡೈರೆಕ್ಟಾಗಿ ಹಾಕ್ಬೋದು, ಬಟ್ಟೆಲೇನು ಕಟ್ಟಬೇಕಾಗಿಲ್ಲ. ಬಟ್ ನಾವು ಡ್ರಿಪ್ಪಲ್ಲಿ ಇವಾಗ ಕಳ್ಳಿಂಗ್ರೆ ಬೇರೆ ತರಕಾರಿಗಳಿಗೆಲ್ಲ ಬಿಡೋದ್ರಿಂದ ನಾವು ಬಟ್ಟೆಲಿ ಕಟ್ಟಿ ಹಾಕ್ತೀವಿ. ಬೇಡ ಬೇಡ ಬೇಡ. ಸುರೇಶ್ ಅವರೇ, ಇವಾಗ ಇದನ್ನು ಮಾಡ್ತಾ ಇದ್ದೀರಲ್ಲ, ಸೊ ನಮ್ಮ ಸೂಪರ್ವೈಸರು ಸುರೇಶ್ ಅಂತ, ಅವರು ಕೃಷಿಗೆ ಹೊಸಬ್ರು. ಹೇಗೆ ಅನ್ನಿಸ್ತಾ ಇದೆ ಸುರೇಶ್? ಈಸಿನಾ ಕಷ್ಟನಾ? ಈಸಿನೇ ಇದೆ, ಅಷ್ಟೇನಿಲ್ಲ. ಸೊ ಇವಾಗ ಕಡಲೆ ಹಿಟ್ಟನ್ನ ನಾವು ಇದರಲ್ಲಿ ಬಿಟ್ಟು ನಾವು ಅದನ್ನು ಸ್ವಲ್ಪ ಈ ಥರ ಮಸಾಜ್ ಮಾಡಬೇಕು. ಗಂಟಿರೋದೆಲ್ಲ ಆವಾಗ ಆ ಕಡಲೆ ಹಿಟ್ಟು ಅಂಶ ಎಲ್ಲ ನೀರಿಗೆ ಮಿಕ್ಸ್ ಆಗುತ್ತೆ. ಒಂದು 5 ನಿಮಿಷ ಮಾಡಿ ಈ ಥರ. ಸೊ ಆವಾಗ ಎಲ್ಲ ಅದು ನೀರಲ್ಲಿ ಮಿಕ್ಸ್ ಆಗುತ್ತೆ. ತುಂಬ ತೆಳು ಇರೋ ಬಟ್ಟೆನ ಕಟ್ಟಬೇಡಿ, ಯಾಕಂದರೆ ಅದು ಒಡೆದೋದ್ರೆ, ಇನ್ ಕೇಸ್ ಏನಾದ್ರು ಒಡೆದೋದ್ರೆ ತಿರ್ಗಾ ಇನ್ನೊಂದು ರೂಮಿಗೆ ಸೋರಿಸ್ಕೊಂಡೇ ನೀವು ಡ್ರಿಪ್ಪಲ್ಲಿ ಬಿಡಬೇಕು. ಹಂಗೆ ಡ್ರಿಪ್ಪಲ್ಲಿ ಬಿಟ್ಟರೆ ಡ್ರಿಪ್ಪೆಲ್ಲ ಬ್ಲಾಕ್ ಆಗುತ್ತೆ ಖಂಡಿತವಾಗಿ. ಹಾಗಾಗಿ ಹಳೆ ಸೀರೆ ಬೆಟರು, ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರೋಂಥ ಸೀರೆ ನೋಡಿ ತೊಗೊಳ್ಳಿ. ನೋಡಿ, ಈ ಥರ ಎಲ್ಲ ಅಂಶಗಳು ಇವಾಗ ನೀರಿಗೆ ಬಿಟ್ಕೊಳುತ್ತೆ. ಒಂದು 5 ನಿಮಿಷ ಮಾಡಬೇಕು ಈ ಥರ ಚೆನ್ನಾಗಿ. ಅದು ನಿಮ್ಗೆ ಗೊತ್ತಾಗುತ್ತೆ, ಅದು ಒಳಗಡೆ ಇರೋಂಥ ಕಡಲೆ ಹಿಟ್ಟು ಕಮ್ಮಿ ಆಗುತ್ತೆ. ಕಡಲೆ ಹಿಟ್ಟು ಬಿಟ್ಟು ಬೇರೆ ಏನಾದ್ರು ಹಾಕ್ಬೋದಾ? ಖಂಡಿತ ಇಲ್ಲ, ಬೇರೆದು ಹಾಕಬೇಡಿ, ಕಡಲೆ ಹಿಟ್ಟೆ ಹಾಕಿ. ಸೊ ಇದೆಲ್ಲ ಆದಮೇಲೆ ಒಂದು ಕೋಲ್ ತೊಗೊಂಡು ನೀವು ನಮ್ಮ ಗಡಿಯಾರ ಕ್ಲಾಕ್ ವೈಸ್ನ ಸ್ಪಿನ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಬಟ್ಟೆನ ಇಲ್ಲೇ ಬಿಡಬೇಕು 5 ದಿನ. ಸೊ ಇವಾಗ ರೆಡಿಯಾಗಿದೆ. ನಮ್ಮ 15 ಬಾಟ್ಲ್ ಹಾಕಿದ್ದೀವಿ, 2 kg ಬೆಲ್ಲ ಹಾಕಿದ್ದೀವಿ, 2 kg ಕಡಲೆ ಹಿಟ್ಟು ಹಾಕಿದ್ದೀವಿ. ಇದು ಒಳಗಡೆ ಹಂಗೆ ಬಿಟ್ಬಿಟ್ರೆ ಆಯಿತು. ಒಳಗಡೆನೆ ತೇಲ್ಕೊಳ್ಳಿ, ತೇಲ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಇದಕ್ಕೆ ಮೇಲ್ಗಡೆ ಒಂದು ಬಟ್ಟೆ ಕಟ್ಟಬೇಕು. ಸೊ ಒಂದು ಬಟ್ಟೆ ಕಟ್ಬಿಟ್ಟು ಇದಕ್ಕೊಂದು ಹಗ್ಗ ಕಟ್ಬಿಡಿ. ಸೊ ಇದನ್ನು ನಾವು 5 ದಿನ ಬಿಡ್ತಾಯಿದ್ದೀವಿ. 5 ದಿನ ಅಂದರೆ ತಿರ್ಗಾ 3 ದಿನಕ್ಕೆ ಯೂಸ್ ಮಾಡ್ಬೋದಾ, 6 ದಿನಕ್ಕೆ ಯೂಸ್ ಮಾಡ್ಬೋದಲ್ಲ. 5 ದಿನಕ್ಕೆ ನಮ್ಮ ಜೀವಾಣುಗಳು ರೆಡಿಯಾಗಿರುತ್ತೆ. ಇದ್ರದ್ದು ಟೈಮು ನಿಮಗೆ ಸೋಮವಾರ ಬೆಳಿಗ್ಗೆ ಹಾಕಿದ್ರೆ ಮಂಗಳವಾರ ಬೆಳಿಗ್ಗೆ 1 ದಿನ ಆಯಿತು. ಸೊ 5 ದಿನ ನೀವು ಲೆಕ್ಕ ಹಾಕ್ಕೊಳ್ಳಿ. ಸೋಮವಾರದಿಂದ ಮಂಗಳವಾರ
ಮಂಡೇ ಟು ಟ್ಯೂಸ್ಡೇ 1 ಡೇ, ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಅಂದರೆ ಶನಿವಾರ. ಸೋಮವಾರ ಬೆಳಗ್ಗೆ ನೀವು ಹಾಕಿದ್ರೆ ಶನಿವಾರ ಬೆಳಗ್ಗೆ 5 ದಿನಕ್ಕೆ ರೆಡಿ ಇರುತ್ತೆ. ಶನಿವಾರ ನೀವು ಇದನ್ನು ಡ್ರಿಪ್ಪಲ್ಲಿ ಬಿಡ್ಬೋದು, ಬುಡಕ್ಕೆ ಹಾಕ್ಬೋದು, ಸ್ಪ್ರೇ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಇದು ತಿರ್ಗಾ ನಿಮಗೆ ಇನ್ನೂ 5 ದಿನ ಟೈಮ್ ಇರುತ್ತೆ. ಸೊ 5 ದಿನ ಆದಮೇಲೆ ಇನ್ನೂ 5 ದಿನ, ಟೋಟಲ್ 10 ದಿನ ಆಯಿತು. ಸೊ ಇನ್ನೂ 5 ದಿನದಲ್ಲಿ ನೀವು ಅದನ್ನು ಬುಡಕ್ಕೆ ಹೇಗೆ ಬಿಡೋದು, ಸ್ಪ್ರೇ ಹೇಗೆ ಮಾಡೋದು ಎಲ್ಲದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಬಿಟ್ಟು ಬೇರೆ ಏನೂ ಕನ್ಫ್ಯೂಸ್ ಮಾಡ್ಕೊಬೇಡಿ, ತಿರ್ಗಾ ಇನ್ನೇನು ಬೇರೆದೇನು ಮಾಡಬೇಡಿ. ಇಷ್ಟು ಮಾಡಿದ್ರೆ ಸಾಕು. ಇದನ್ನು ಒಂದು ನೆರಳಲ್ಲಿಡಿ. ಸೊ ಇದು ಮೇಲ್ಗಡೆ ಒಂದು 3 ಇಂಚು ಬಿಡಬೇಕಾಗುತ್ತೆ. ಸೊ ಇದು ಬೇರೆ ಬೇರೆ ದಿನ ಯಾವ ಥರ ಆಗಿರುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇದನ್ನು ಕಟ್ಬಿಟ್ಟು ಹಾಗೆ ಒಂದು ಅಂದಾಜು ಕಟ್ಟಿ. ಸೊ ಕಟ್ಟೋ ಉದ್ದೇಶ ಏನಪ್ಪ ಅಂತಂದರೆ, ಇದು ಬೆಲ್ಲ ಹಾಕಿರೋದ್ರಿಂದ ಸಿಕ್ಕಾಬಟ್ಟೆ ಇನ್ಸೆಕ್ಟ್ಸ್ ಎಲ್ಲ ಬರುತ್ತೆ, ಹುಳಗಳು ಬರುತ್ತೆ, ಪಕ್ಷಿ ಬಂದು ಬೀಳ್ಬೋದು. ಸೊ ಹಾಗಾಗಿ ಬಟ್ಟೆ ಕಟ್ಟೋ ಉದ್ದೇಶ ಅದು. ಚೀಲ ಏನಕ್ಕೆ ಇಡೋದು ಅಂದರೆ, ಬಟ್ಟೆ ಚೀಲ ಆಗಲಿ ಡೈರೆಕ್ಟು ಸನ್ಲೈಟ್ ಅಂದರೆ ಬಿಸಿಲು ಇದ್ರ ಮೇಲೆ ಬೀಳಬಾರ್ದು ಅಂತ. ಸೊ ನಾವು ನೆರಳಲ್ಲಿ ಮಾಡಿದ್ದೀವಿ. ನೆರಳು ಇಲ್ಲದೇ ಇರೋ ಅಂಥವ್ರು ಇದ್ರ ಮೇಲ್ಗಡೆ ಒಂದು ಈ ಥರ ಗರಿ ಇಡಿ, ಈ ಥರ ಗರಿ ಮುಚ್ಚಿಬಿಟ್ರೆ ಸಾಕು. ಸೊ ಬಿಸಿಲುಗಾಲ ಆಗಲಿ ಮಳೆ ಇರಲಿ ಏನೇ ಇದ್ರೂ ಅಷ್ಟೇ. ಇದು ಇವಾಗ ಹಾಕಿ ಎಷ್ಟು ದಿನ ಆಯಿತು? 2 ದಿನ ಆಯಿತು. ಇದು ಓಪನ್ ಮಾಡಿ 2 ದಿನಕ್ಕೆ ಹೆಂಗಿರುತ್ತೆ ತೋರಿಸ್ತೀನಿ ವೀಕ್ಷಕರೇ. ನೋಡ್ಬೋದು ಇವಾಗ 2 ದಿನ ಆಗಿದೆ. ಕಡಲೆ ಹಿಟ್ಟು ಒಳಗಡೆ ಇದೆ ಬಟ್ಟೆ. ಸೊ ಈ ಥರ ನೊರೆ ಕಟ್ಟುತ್ತೆ. ಸೊ ನೊರೆ ಕಟ್ಟಲೇಬೇಕು ಅಂತ ಏನಿಲ್ಲ, ನಿಮ್ಗೆ ಇದೆಲ್ಲ ಜೀವಾಣುಗಳು ರೆಡಿ ಆಗ್ತಾ ಇರುತ್ತೆ. ಸೀಸನ್ ಮೇಲೆ ಡಿಪೆಂಡು, ನೀವು ಹಾಕಿರೋ ಬೆಲ್ಲ ಮೇಲೆ ಡಿಪೆಂಡು. ಸೊ ನೀವು ಒಳ್ಳೆ ಬೆಲ್ಲ ಹಾಕಿದಾಗ ನಿಮಗೆ 100% ಜೀವಾಣುಗಳು ಒಳಗಡೆ ರೆಡಿ ಆಗ್ತಾ ಇರುತ್ತೆ. ನೊರೆ ಬರಲಿ ಬರದೇ ಇರಲಿ ಕೆನೆ ಥರ ಆಗುತ್ತೆ, ಕೆನೆ ಥರ ಇರುತ್ತೆ. ಸೊ ಒಂದೊಂದು ಸತಿ ಬರುತ್ತೆ, ಒಂದೊಂದು ಸತಿ ಬರೋಲ್ಲ. ಹಂಗಂತ ಕೆನೆ ಬಂದಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲ್ಲ, ನೊರೆ ಬಂದಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲ್ಲ. ಒಂದೊಂದು ಸತಿ ಒಂದೊಂದು ಥರ ಆಗುತ್ತೆ. ಇದು 2 ದಿನ ಸಾಧ್ಯವಾದಲ್ಲಿ ನೀವು ದಿನ ತಿರುಗಿಸ್ಬೇಕು. ತಿರ್ಸೋಕ್ಕಾಗಲಿಲ್ಲ ಅಂದರೂ ತೊಂದರೆ ಇಲ್ಲ, 5 ದಿನಕ್ಕೆ ರೆಡಿಯಾಗಿರುತ್ತೆ. ಸೊ ನೀವು ನೋಡಿದ್ರಲ್ಲ ರೈಟ್ ಸೈಡು ಆ ಥರ ತಿರುಗಿಸಿ. ಇದು ಜೀವಾಮೃತ ಅಲ್ಲ. ಸೊ ಜೀವಾಮೃತ ನೋಡಿರೋರು, ಫಾಲೋ ಮಾಡ್ತಿರೋರು ಅದೇ ಥರ ಇದಲ್ಲ. ನಮ್ಮ ಜೀವಾಣುಗಳು ನಿಮಗೆ 100% ಸಕ್ಸಸ್ ಗ್ಯಾರಂಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ಹೋಗಬೇಡಿ. ಬ್ಲೈಂಡಾಗಿ ನಾನು ಹೇಳೋದನ್ನು ಕೇಳಿ ಅಷ್ಟೇ ಮಾಡಿ ಸಾಕು. 100% ಗ್ಯಾರಂಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. First Earth.